ಮಕ್ಕಳ ಹೇಗಿದ್ದೀರಾ? ಇವತ್ತಿನ ದಿವಸ ನಾನು ನಿಮಗೆ 7ನೆಯ ತರಗತಿಯ ಕನ್ನಡ ವಿಷಯದ ಗದ್ಯ ಭಾಗದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅನ್ನುವಂಥ ಪಾಠವನ್ನು ನಿಮಗೆ ಹೇಳ್ತೇನೆ. ನಾನು ಇದರಲ್ಲಿ ಬಳಸಿರುವ ಚಿತ್ರಗಳು ಕೇವಲ ಕಾಲ್ಪನಿಕ. ಮಕ್ಕಳೇ, ಇವಾಗ ನಾನು ಪಾಠ ಶುರು ಮಾಡ್ತೀನಿ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದ್ರೆ ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟೇ. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಾವರಿ ಕತೆ ಹೇಳ್ತಾಳೆ ಪುಟ್ಟಜ್ಜಿ. ಮಕ್ಕಳೇ, ಹಾಡುಗತೆ ಅಂದರೆ ಹಾಡು ಮತ್ತೆ ಕತೆ ಇವೆರಡು ಸೇರಿದ್ರೆ ಹಾಡುಗತೆ ಅಂತ ಕರೀತಾರೆ. ಇನ್ನು ತರಾವರಿ ಅಂತಂದ್ರೆ ವಿಧ ವಿಧವಾಗಿರುವಂಥದ್ದು ಅಂತ ಅರ್ಥ. ಹೀಗೆ ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆಗೆ ಹೋಗಿದ್ದೆ. ಪುಟ್ಟಜ್ಜಿ ಮನೆ ಜಗಲಿ ಮೇಲೇನೆ ಕೂತಿದ್ದಳು. ಅವಳು ಸಂತೋಷದಿಂದ ಇದ್ದಾಳೆ ಅಂತ ಅವಳು ಮುಖವೇ ಹೇಳುತ್ತಿತ್ತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ಅವಾಗ ಪುಟ್ಟಜ್ಜಿ ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ. ಹಾಗಂದ ತಕ್ಷಣ ನನಗೆ ತುಂಬ ಸಂತೋಷವಾಗಿ ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆವರೆಗೆ ಕೂತೆ. ಅವಳ ಮುಖ ನೋಡಿದೆ. ಆವಾಗ ಪುಟ್ಟಜ್ಜಿ ಯಾವ ಕತೆ ಹೇಳಿ ಮಗ ಅಂತಾಳೆ. ಆವಾಗ ನಾನು ಯಾವುದಾದ್ರೂ ಒಂದು ಹಾಡುಗತೆ ಹೇಳು ಪುಟ್ಟಜ್ಜಿ ಅಂತ ಹೇಳಿದೆ. ಯಾಕಂದರೆ ನಮ್ಮ ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದ್ರೇ ಹಾಡುಗತೆ. ಅದರಲ್ಲಿ ಹಾಡೂ ಇರುತ್ತೆ, ಕತೆನೂ ಇರುತ್ತೆ. ಪುಟ್ಟಜ್ಜಿ ಗಂಟಲ ಸರಿಪಡಿಸಿಕೊಂಡ್ಲು. ಹಾಗೆ ತಣ್ಣನೆಯ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳಲ್ಲಿ ಹರಿದು ಹರಿದು ಊರ ಜನರ ಹೊರದಿದೆ. ಹರಿವ ಹಳ್ಳ ಊರಿಗೊಂದು ಒಬಗು ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡ. ಅಲ್ಲೇ ಉಳ್ಕೊಂಡ. ಹಳ್ಳದ ದಡದಲ್ಲಿ ಇವನ ಮನೆ ಸಿದ್ಧವಾಯಿತು. ಮನೆಯ ಹಿಂದೆಯೇ ದೊಡ್ಡ ಕಾಡು ಇತ್ತು. ಅಲ್ಲಿ ಹುಲಿ, ಚಿರತೆ, ಕಾಡು ಕೋಣ, ಆನೆ, ಎಂದೆಲ್ಲ ಪ್ರಾಣಿಗಳು ಇದ್ದುವು. ಆ ಯುವಕನಿಗೆ ಯಾವುದೇ ಭಯ ಭೀತಿ ಇರಲಿಲ್ಲ.
ಯಾಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ. ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು. ಇವನ ಮನೆಯ ಹತ್ತಿರವೇ ಪ್ರಾಣಿಗಿಂಡಿ ಇದ್ದಿತ್ತು. ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು. ಒಂದು ದಿನ ಯುವಕ ಮನೆಯ ಜಗಲೆ ಮೇಲೆ ಕುಳಿತಿದ್ದಾನೆ. ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣ ಭಯದಿ ಜಿಂಕೆ ಬಂದು ಮನೆಯನ್ನೊಂದು ಹೊಕ್ಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಅಲ್ಲಿಗೆ ಬಂದಿದೆ ಎನ್ನುವುದು ತಿಳಿಯಿತು. ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆಯೇ ನಿಂತಿತು. ಹೇ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನ ಬಿಟ್ಟು ಬಿಡು ಎಂದಿತು ಹುಲಿ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ. ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು. ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿ ಬೊಬ್ಬೆರೆದು ಯುವಕ ಜಿಂಕೆ ತನ್ನ ಮನೆಯೊಳಗೆ ಆಶ್ರಯನ್ನು ನೀಡಿದ. ಹುಲಿಯನ್ನು ಎದುರಿಸಿದ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟು ಕೊಡಲಾರೆ ಎಂದ. ಹುಲಿಗೂ ಆ ಯುವಕನಿಗೂ ಜಗಳವಾಯಿತು. ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿ ಗಾಯ ಮಾಡಿಬಿಡುತ್ತೆ. ಕಷ್ಟಪಟ್ಟು ಬದುಕು ಸಾಗುತ್ತಿದ್ದ ಯುವಕ ಸೋಲಲಿಲ್ಲ. ಕೊನೆಗೆ ಹುಲಿಯ ಮೇಲೆಯೂ ಕೂಡ ಇವನ ಪ್ರವಾಹ ನಡೆಯುತ್ತೆ. ಯುವಕ ಅದಕ್ಕೂ ಹೊಡೆದು ಬಡೆದು ಗಾಯ ಮಾಡ್ತಾನೆ. ಆವಾಗ ಹುಲಿ ಸೋತು ಅಲ್ಲಿಂದ ಓಡಿ ಹೋಗಿಬಿಡುತ್ತೆ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು. ಪಾಪ ಎಂದು ಮರುಗಿತು. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು. ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು, ಸದೆ, ಬೇರು, ತೊಗಟೆ ಎಲ್ಲವನ್ನೂ ತಂದಿತು. ಅರಿದು ಕುಟ್ಟಿ ಮದ್ದು ಮಾಡಿತು. ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು. ಆದರೆ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ. ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿತು. ಹೊರಗೆ ಕಿವಿ ಕೊಟ್ಟು ಏನನ್ನೋ ಕೇಳುತ್ತಿತ್ತು. ಆ ಯುವಕನು ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿತ್ತು. ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ. ಮಕ್ಕಳೇ, ಜಿಂಕೆ ಏನನ್ನು ನೋಡಿ ಅದು ಗಾಬರಿಯಾಗಿ ನಿಂತಿತು ಮತ್ತು ಸಂಭ್ರಮದಿಂದ ಅದು ಕುಣಿದಾಡತೊಡಗಿತು ಅನ್ನುವ ಕುತೂಹಲ ನಿಮಗಿದೆಯಲ್ವಾ?
ಹಾಗಾದರೆ ಇದರ ಮುಂದಿನ ಭಾಗದಲ್ಲಿ ಅದರ ಸಂಭ್ರಮಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ.